ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ, ಏನು ಚಳಿಲಿ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಲ್ಲ, ಬನ್ನಿ ಒಳಗೋಗೋಣ. ಲಕ್ಷ್ಮಿ, ನಾನು ಏನು ಯೋಚಿಸ್ತಿದ್ದೆ ಅಂದರೆ, ಈಗ ಶೆಡ್ ಎಲ್ಲ ರೆಡಿ ಆಯಿತು. ನಾಳೆ ಒಂದು ಸಣ್ಣ ಪೂಜೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಶೆಡ್ಗೆ ಹೋಗ್ಬೇಡ. ಬೆಂಕಿ ಚೆಲುವಿಗೆ ಎಷ್ಟು ದಿನ ಅಂತ ನಾವು ಹಿಂಗೆ ತೊಂದರೆ ಕೊಡೋದು? ನೀವು ಹೇಳೋದು ಸರಿನೇ, ನನಗೂ ಹಾಗೆ ಮಾಡಬೇಕು ಅನಿಸುತ್ತೆ. ಆದರೆ ಚೆಲ್ವಿ ಬೆಂಕಿ ಏನು ಹೇಳ್ತಾರೋ ಅಂತ. ಅವ್ರು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಇಷ್ಟು ಅರ್ಜೆಂಟಾಗಿ ಹೊರಗಡೆ ಹೋಗ್ತೀರಾ? ಇಲ್ಲೂ ಇನ್ನೊಂದು ಸ್ವಲ್ಪ ದಿನ ಇರಿ ಅಂತ ಹೇಳ್ತಾರೆ. ಹಾಗಂತ ನಾವು ಅವ್ರಿಗೆ ಹೊರೆ ಆಗಿರೋಕ್ಕಾಗುತ್ತಾ? ಅಪ್ಪ, ಅವರು ಈಗಿನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಅವ್ರು ಮಾಡ್ಕೊಳ್ಳಿ ಲಕ್ಷ್ಮಿ, ನಾವು ಹೊರಟಬೇಡ. ಸರಿ, ಯಾವುದಕ್ಕೂ ಒಂದು ಮಾತು ಅವರಿಬ್ರು ಕೇಳೋಣ ಅಲ್ವಾ? ಸರಿ ಲಕ್ಷ್ಮಿ, ಏನು ಮಾಡ್ತೀನಲ್ಲ? ಹಾಂ, ನೋಡ್ಬಿಟ್ಟು ಕರ್ಕೊಂಡು ಬರ್ತೀನಿ. ಬೆಂಕಿ, ನಮ್ದು ಶೆಡ್ ಎಲ್ಲ ರೆಡಿ ಆಗಿದ್ಯಪ್ಪ. ನಾಳೆ ಒಂದು ಪೂಜೆ ಮಾಡಿಕೊಂಡು ಅಮ್ಮ ನಾನು ಹೋಗ್ತೀವಿ ಕಣ. ಅಯ್ಯೋ, ಯಾಕಪ್ಪ ಹಾಗನ್ಕೋತೀಯ? ನೋಡ, ನಮ್ಮಿಬ್ರಿಗೂ ಇಲ್ಲಿರೋದಕ್ಕೆ ತುಂಬಾ ಖುಷಿನೇ. ನೀನೇ ತಾನೇ ಹೇಳಿದ್ದು ನಾವಿಬ್ರು ಒಂದು ಮನೆ ಮಾಡ್ಕೋಬೇಕು ಅಂತ. ಅದಕ್ಕೆ ಒಡವೆನೆಲ್ಲ ಕೊಟ್ಟಿದ್ಯಲ್ಲಪ್ಪ. ಈಗ ಶೆಡ್ ರೆಡಿ ಆಗಿದೆಯಲ್ಲ, ಅಲ್ಲೇ ಹೋಗಿರ್ತೀವಿ ಕಣೋ. ಹೌದಪ್ಪ. ಸರಿ ಅತ್ತೆ, ಹಾಗೆ ಮಾಡಿ. ಹೆಂಗಿದ್ರು ನಾಳೆ ಗಣೇಶ ಹಬ್ಬ ಅಲ್ವಾ? ಒಂದು ಗಣಪತಿ ತಗೊಂಬಂದು ಪೂಜೆ ಮಾಡಿ ನಾಳೆನೆ ಗೃಹ ಪ್ರವೇಶ ಮಾಡಿದ್ರಾಯ್ತು. ಅಬ್ಬಾ, ಆ ಗಣಪತಿನೇ ನಿನಗೆ ನಿನ್ನ ಕೈನಲ್ಲಿ ಮಾತಾಡ್ಸಿದ್ನಲ್ಲಪ್ಪ, ಅಷ್ಟು ಸಾಕು. ಲಕ್ಷ್ಮಿ, ನಾಳೆ ಸಿಂಚನ, ಭಾವನಾ, ಅಳಿಯಂದ್ರು, ವೀಣಾ ಎಲ್ರಿಗೂ ತಿಳಿಸ್ಬಿಡು. ಅವರೆಲ್ಲ ಬಂದ್ರೇನೆ ಒಂಥರ ಸಂಭ್ರಮ ಅಂತ ಅನಿಸುತ್ತೆ. ಹೌದು ರೀ, ನಾನು ಭಾವನನಿಗೂ ಸಿಂಚನನಿಗೂ ಫೋನ್ ಮಾಡ್ತೀನಿ. ನೀವು ಅಳಿಯಂದ್ರಿಗೆ ಫೋನ್ ಮಾಡಿಬಿಡಿ. ಹಾಗೆ. ಹಲೋ, ಹೇಳಮ್ಮ, ಏನು ಎಷ್ಟೊತ್ತರಲ್ಲಿ ಫೋನ್ ಮಾಡಿದ್ಯಾ? ಏನಾದರೂ ಸಮಸ್ಯೆ ಆಯಿತಾ? ಗಾಬರಿ ಆಗ್ಬಿಡ ಕಣೆ, ಅಂಥದ್ದೆಲ್ಲ ಏನೂ ಇಲ್ಲ. ಅದು ಈಗ ಶೆಡ್ ರೆಡಿ ಆಗಿದೆಯಲ್ಲ, ಅದಕ್ಕೆ ನಾಳೆ ಒಳ್ಳೆ ದಿನ ಇದೆಯಂತೆ. ನಾಳೆನೇ ಶೆಡ್ಗೆ ಶಿಫ್ಟ್ ಆಗ್ಬಿಡೋಣ ಅಂತ. ಅದಕ್ಕೆ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ದೀವಿ. ನೀನು ಅಳಿಯಂದ್ರು ಬೆಳಗ್ಗೆನೆ ಬಂದ್ಬಿಡ್ರಮ್ಮ. ಅಷ್ಟೇನಾ? ಸರಿ ಅಮ್ಮ, ಇಬ್ಬರು ಬರ್ತೀವಿ. ಸಿಂಚನಂಗೆ ಮಾಡ್ತೀನಿ. ಹಲೋ, ಹೇಳಿ ಅತ್ತೆ. ಸಿಂಚನ, ನಾಳೆ ನಾವು ಕಟ್ಟಿರೋ ಶೆಡ್ ಪೂಜೆ ಇಟ್ಕೊಂಡಿದ್ದೀವಿ. ನೀನು ಹರೀಶ ತಪ್ಪದೆ ಬರಬೇಕಮ್ಮ. ಅವ್ರು ಬರೋಕ್ಕೆ ಮುಖ ಇಲ್ಲದೆ ಅತ್ತೆ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಅವ್ರು ಬರಲಿಲ್ಲ ಅಂದರೂ ನಾನು ಖಂಡಿತ ಬರ್ತೀನಿ. ಸಾಧ್ಯ ಆದಷ್ಟು ಅವನು ಕರ್ಕೊಂಡು ಬಾಮ್ಮ. ಅವನು ಬಂದರೆ ಚೆನ್ನಾಗಿರುತ್ತೆ. ಆಯಿತು ಅತ್ತೆ, ಟ್ರೈ ಮಾಡ್ತೇನೆ. ಸಿಂಚನೂ ಬರ್ತೀನಿ ಅಂದ್ಲು. ನೀವೀಗ ಅಳಿಯಂದ್ರಿಗೆ ಫೋನ್ ಮಾಡಿಬಿಡಿ. ಆಗಲಿ ಬಿಡು. ನಮಸ್ತೆ, ಹೇಳಿ ಮಾವ. ನಮಸ್ಕಾರ ಅಳಿ. ಅಂದ್ರೆ ಅದು ನಾಳೆ ನಮ್ಮ ಮನೆ ಗೃಹ ಪ್ರವೇಶ ಇಟ್ಕೊಂಡಿದೀವಿ, ಅದಕ್ಕೆ ತಿಳಿಸೋಣ ಅಂತ ಮಾಡಿದೆ. ಮನೆ ಕಟ್ಸಿದ್ರ ಮಾವ? ಇಲ್ಲ, ನಾನು ಲಕ್ಷ್ಮಿ ಇರೋದಕ್ಕೆ ಸಣ್ಣದಾಗಿ ಒಂದು ಶೆಡ್ ಹಾಕೊಂಡಿದೀವಿ. ಪೂಜೆ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಬರಬೇಕು. ಶೆಡ್ಡ
ಏನು ಹೇಳ್ತಾ ಇದ್ದೀರಿ ಮಾವ ನೀವಿಬ್ರು ಈಗ ಶೆಟ್ಟಲ್ಲಿದ್ದೀರಾ? ಅಳಿ ಅಂದರೆ ನಾಳೆ ನೀವು ಬನ್ನಿ, ಮಿಕ್ಕ ವಿಚಾರನ ನಿಮಗೆ ಮುಖತಃ ಅಲ್ಲೇ ಹೇಳ್ತೀನಿ. ಸರಿ ಮಾವ, ನಾಳೆ ಬಂದಾಗ ಮಾತಾಡ್ತೀನಿ. ಇದೇನಿದು, ಇವರಿಬ್ರು ಶೆಟ್ಟಲ್ಲಿದ್ದಾರೆ ಅಂತಂದ್ರೆ ಆ ಮನೇಲಿಲ್ವಾ? ಏನಾಗಿದೆ? ಲಕ್ಷ್ಮಿ, ಎಲ್ರಿಗೂ ಹೇಳಿದ್ದಾಯ್ತು. ನಾಳೆ ಪೂಜೆಗೆ ಏನೇನು ಮಾಡ್ಕೋಬೇಕು ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಬೇಡ. ಸರಿಪಾ. ಸರಿ ಅತ್ತೆ, ಬನ್ನಿ ಊಟ ಮಾಡುವ. ಚಾನು, ಹಾಂ ವಿಶ್ವ. ಅಮ್ಮನಿಗೆ ನೀನೇನಾದರೂ ಹೇಳಿ ಮುಂಚೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ಸರಿ. ಅಮ್ಮ ಅಮ್ಮ. ಏನಮ್ಮ ಚಂದನ? ಅಮ್ಮ, ನಾನೊಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಹೌದಾ? ಎಲ್ಲಿಗೆ ಹೋಗ್ತಿದ್ಯಾ? ಅದು ನಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಅದಕ್ಕೆ. ಸರಿ, ಹೇಗೆ ಒಬ್ಳೆ ಹೋಗ್ತಿದ್ಯಾ? ಅಲ್ಲಮ್ಮ, ಈ ಊರಿಗೆ ನೀನು ಹೊಸಬ್ಳು, ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೋದಲ್ವಾ? ನಮ್ಮ ತನುನೋ ವಿಶ್ವನ್ನೋ? ಏನು ಬೇಡ ಅಮ್ಮ, ಪಾಪ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ. ನಾನೇ ಯಾರ ಹತ್ರ ಆದರೂ ಕೇಳ್ಕೊಂಡು ಹೋಗಿ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಸರಿಗೆ ಹೇಳಿ ಹೋಗ್ಲಾ ಅಮ್ಮ? ಬೇಡ, ಅವ್ರು ಮಲಗಿದ್ದಾರೆ, ಆಮೇಲೆ ನಾನೇ ಹೇಳ್ಕೊಳ್ತೀನಿ. ನೀನು ಹೋಗ್ಬಾ. ಹುಷಾರು. ಹಾಂ ಅಮ್ಮ. ಏನು? ಅಪ್ಪ ಇಲ್ಲಿ? ಅಪ್ಪ ಮಲಗಿದ್ದಾರೆ. ಹೌದಾ? ನನ್ನ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೊರಗಡೆ ಹೋಗ್ತಿದ್ದೆ, ಅದಕ್ಕೆ ಅಪ್ಪನಿಗೆ ಹೇಳೋಣ ಅಂತ. ಅವ್ರದ್ದೇನಾದ್ರೂ ಕೆಲಸ ಇದ್ರೆ ಹಂಗೆ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ. ಏನೂ ಇರಲ್ಲ ಅನ್ಸುತ್ತೆ, ಅವ್ರು ಮಲಗಿದ್ದಾರೆ, ನಾನು ಹೇಳ್ಕೊಳ್ತೀನಿ, ನೀನು ಹೋಗು. ಸರಿ ಅಮ್ಮ, ಥ್ಯಾಂಕ್ಸ್. ಏನು ಒಬ್ಬನೇ ಹೋಗ್ತಾ ಇದೆಯಾ? ತನ್ನನ್ನು ಕರ್ಕೊಂಡು ಹೋಗಲ್ವಾ? ಅಮ್ಮ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅವಳು ಯಾಕೆ? ಅದು ಅಲ್ಲದೆ ಅವಳು ಬಂದರೆ ಸುಮ್ಮನೆ ತಲೆ ತಿಂತಾಳೆ. ಲೋ, ಅವಳು ನಿನ್ನ ಹೆಂಡತಿ ಆಗೋಳು ಕಣೋ. ನೀನೇ ಹೇಗೆ ಮಾತಾಡಿದ್ರೆ ಹೇಗೆ? ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಮದುವೆ ಆದ್ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಫ್ರೀ ಆಗಿರೋಣ ಅಂತ ಅಷ್ಟೇ. ಅಪ್ಪ ತಂದೆ, ಒಂದೇ ಒಂದು ಉಪಕಾರ ಮಾಡಿಬಿಡು, ಅವಳಿಗೆ ಹೇಳ್ಬಿಟ್ಟು ಹೊಟ್ಟೋಗು. ನೀನು ಹೇಳ್ದೆ ಹಾಗೆ ಹೊಟ್ಟೋದ್ರೆ ಅತ್ತೆ ಅವನು ಎಲ್ಲೋದ, ಅವ್ನು ಯಾಕೆ ಹೋದ, ಯಾತಕ್ಕೋಸ್ಕರ ಹೋದ, ನನಗೆ ಹೇಳಲೇ ಇಲ್ಲ ಅಂದ್ಬಿಟ್ಟು ನನ್ನ ತಲೆ ತಿಂದಾಕ್ಬಿಡ್ತಾಳೆ. ಆ ತಲೆ ತಿಂತಾಳೆ ಅಂತಾನೆ ಅವಳು ಸಹವಾಸ ಬೇಡ ಅಂತ ಹೇಳ್ತಿರೋದು. ಇವಾಗ ಅವಳಿಗೇನಾದರೂ ಹೇಳಕ್ ಹೋದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾಳೆ. ಅದಕ್ಕೆ ಅವಳು ಗೊತ್ತಿಲ್ದಂಗೆ ನಾನು ಹೋಗಿ ಬರ್ತೀನಿ. ಬಾಯ್. ಸರಿ, ಬೇಗ ಬಂದ್ಬಿಡು. ಹಾಂ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ